ಮಲಗಿರೋ ಆಯುಕ್ತರನ್ನ ಎಬ್ಸಿದ್ರು ಬಡ್ದು, ಎದ್ದೇಳಪ್ಪ ನೀನು ಎದ್ದು ರೈಡ್ ಮಾಡು ಅಂತ. ಬರೇ ಸ್ಟಾರ್ ಹೋಟೆಲ್ ಮಾತ್ರ ರೈಡ್ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು, ಅವರು ರೋಡಲ್ಲೇ ನೀವು ನೋಡ್ಬೇಕು, ಮೆಜೆಸ್ಟಿಕ್ನಲ್ಲಿ ಅವನು ರೋಡ್ ಸೈಡೇನೆ ಅವ್ನು ಬಾಂಡ್ಲಿ ಇಟ್ಕೊಂಡು ಪೂರಿ ಹಾಕ್ತಾ ಇರ್ತಾನೆ. ಆ ಎಣ್ಣೆಯನ್ನ ಅವನು ಯಾವತ್ತು ಬಾಂಡ್ಲಿ ತಂದು ಎಣ್ಣೆ ಸುರಿದಿದ್ದ, ಇವತ್ತಿನವರೆಗೂ ಆ ಎಣ್ಣೆ ಚೇಂಜ್ ಮಾಡಿರಲ್ಲ. ಇದನ್ನ ತಿಂದ್ಬಿಟ್ಟು ಅರ್ಜೆಂಟಿಗೆ ಹೋಗಿರ್ತಕ್ಕಂಥ ಜನ ಕ್ಲಿನಿಕ್ಕಿಗೆ ಹೋಗಬೇಕು, ಆರೋಗ್ಯ ತಪಾಸಣೆ ಮಾಡಿಸ್ಬೇಕು. ಅದೇ ಏನು ಹೇಳ್ತಾರೆ, ವಾಂತಿ ಬೇದಿ ಸ್ಟಾರ್ಟ್ ಆಗುತ್ತೆ, ಫುಡ್ ಪಾಯ್ಸನ್ ಆಗಿದೆ, ನೀವು ಹೇಳಿದ್ರಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊತಾರೆ. ಹಾಗಾಗಿ ನಮ್ಮ ವ್ಯವಸ್ಥೆ ಏನಿದೆ ಅದನ್ನು ಬದಲಾವಣೆ ಮಾಡಬೇಕು. ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಇದನ್ನು ಜಾಗ್ರತೆಗೊಳಿಸಬೇಕು. ಆಶ್ಚರ್ಯ ಏನು ಗೊತ್ತಾ ಸರ್, ನೀವು ಹೇಳಿದ್ರಲ್ಲ 100ಕ್ಕೆ 100 ನಿಜ. ಫುಟ್ಪಾತ್ಗಳಲ್ಲಿ ಆ ಪೂರಿ ಕರಿಯುವಂತಹ ರೀತಿಯನ್ನು ನೋಡಿದ್ರೆ, ಅದರಲ್ಲೂ ಎಕ್ಸಾಂಪಲ್ ನಾವು ತೀರಾ ಬೆಂಗಳೂರಿಗೆ ಇನ್ನೇನು ಕಾಲಿಡ್ತಾ ಇದ್ದಾರೆ ಹೊಸದಾಗಿ ಅಂದ ತಕ್ಷಣ ಮೆಜೆಸ್ಟಿಕ್ ಬಳಿ ಆ ಫುಟ್ಪಾತ್ ನೋಡಿಬಿಟ್ರೆ, ಆ ಫುಟ್ಪಾತಲ್ಲಿ ಆ ಎಣ್ಣೆ ಕಲರು, ಆ ಪೂರಿ ಬಿಳಿ ಮೈದಾ ಹಿಟ್ಟು ಕಪ್ಪು ಕಲರ್ ತಿರುಗಿರುತ್ತೆ, ಪೂರಿಯ ಕಪ್ಪಾಗ್ಬಿಟ್ಟಿರುತ್ತೆ, ಆ ಪ್ರಮಾಣದಲ್ಲಿರುತ್ತೆ. ಆ್ಯಂಡ್ ನಮಗೆ ಅದೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ 5 ಸ್ಟಾರ್ ವಿಚಾರಗಳ ಹಂಗೆ ಆಗ್ತಾ ಇಲ್ಲ. ಇಲ್ಲಿ ಏನಂತ ಹೇಳಿಕೊಂಡು ಇವ್ರು 5 ಸ್ಟಾರ್ ಅಂತ ತಗೊಳ್ತಾ ಇದ್ದಾರೆ. ಎಲೈಟ್ ಲಕ್ಸುರಿ ಕೊಡ್ತೀವಿ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಫಸ್ಟ್ ಕ್ಲಾಸ್ ಕಂಫರ್ಟ್ ಕೊಡ್ತೀವಿ, ಶುಚಿತ್ವವನ್ನು ಕಾಪಾಡ್ಕೊಳ್ತೀವಿ. ಇದು ಸೇರ್ಕೋಬೇಕು. ಬರೀ ನನಗೆ ನೀವು ಒಳ್ಳೆ ಬ್ಯೂಟಿಫುಲ್ ಆಗಿ ಗ್ಲಾಮರಸ್ ಆಗಿರೋ ವೇಟ್ರೆಸ್ನ ಕಳಿಸೋದು, ಹ್ಯಾಂಡ್ಸಮ್ ಆಗಿರೋ ವೇಟ್ರನ್ನ ಕಳಿಸೋದು, ಹಾಯ್ ಮ್ಯಾಮ್ ಅನ್ನೋದು, ಗುಡ್ ಮಾರ್ನಿಂಗ್ ಸರ್ ಅನ್ನೋದಲ್ಲ. ಊಟನೂ ಕೂಡ ಚೆನ್ನಾಗಿರೋದು ಬೇಕಲ್ವಾ? ಪ್ರಶ್ನೆ ಇದು ಸರ್. ಹೌದು, ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಕರಿದಂತಹ ಎಣ್ಣೆಯಿಂದ ಹಿಡಿದು ಎಕ್ಸ್ಪೈರಿ ಡೇಟ್ ಆಗಿರುವ ಹಾಲಿನ ತನಕ ಎಷ್ಟೋ ಬಳಸ್ತಾ ಇದ್ದಾರೆ ಅನ್ನೋದು ನಮ್ಮ ಕಣ್ಣಿಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಇದು ಹಂಗಾಗಬಾರ್ದು ಅಂತ ನಾನು ಕೇಳ್ತಾ ಇರೋದು. ಎಜುಕೇಟೆಡ್ ಕ್ಲಾಸಿಂದನೇ ಈ ಸಮಾಜ ಹಾಳಾಗ್ತಾ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನೇ ನೋಡಿದ್ದೀನಿ, ಯಾವುದೋ ಒಂದು ಹೋಟೆಲ್ಗಳಿಗೆ ಹೋದಾಗ ಅಲ್ಲಿ ಒಂದು ನೊಣ ಬಿದ್ದಿರುತ್ತೆ ಅಥವಾ ಒಂದು ಜಿರ್ಲೆ ಬಿದ್ದಿರುತ್ತೆ. ಅವನು ವೇಟರ್ನ ಕರೆದು ಗಲಾಟೆ ಮಾಡ್ತಾನೆ, ಇದು ಮಾಡ್ತಾನೆ, ಸರ್ ಚೇಂಜ್ ಮಾಡಿಕೊಡ್ತೀನಿ ಫುಡ್ಡು ಅಂತಾನೆ. ಅವನು ಆಯಿತು ಅಂತಾನೆ, ಅದು ಚೇಂಜ್ ಆಗುತ್ತೆ. ಅದು ಯಾವ ರೀತಿ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಮತ್ತು ಅದೇ ಫುಡ್ ತಿಂತಾನೆ, ಹೋಗ್ತಾನೆ. ಇಲ್ಲ ಅಂದ್ರೆ ನಾನು ದುಡ್ಡು ಕೊಡೋ, ಸರ್ ನಿಮ್ಮದು ಬಿಲ್ಲು ಬೇಡ ಸರ್ ಅಂತ ಬಿಟ್ಟು ಕಳಿಸ್ಬಿಡ್ತಾರೆ. ನಾವು ಅದಕ್ಕೆ ಖುಷಿ ಅದಕ್ಕೆ ಜನ ಖುಷಿಯಾಗ್ಬಿಡ್ತಾರೆ. ನನ್ನ ಹತ್ರ ಬಿಲ್ ತಗೊಂಡಿಲ್ಲ ಅವನು, ನನ್ನ ಹತ್ರ ಬಿಲ್ ತಗೊಂಡಿಲ್ಲ ಅಂತ. ಬಿಲ್ ಕೊಡ್ಬೇಕು ಅವನು. ನ್ಯಾಯವಾಗಿದ್ರೆ ಅದು ಹುಳ ಬಿದ್ಲಿ ಜಿರ್ಲೆ ಬೀಳಲಿ, ನೀನು ಆರ್ಡರ್ ಮಾಡಿದ್ಯಾ, ಆಹಾರಕ್ಕೆ ಒಂದು ಬೆಲೆ ಇದೆ, ಆ ಬೆಲೆ ಕೊಟ್ಟು ಆ ರಸೀದಿ ತಗೊಂಡು ಆ ಹುಳ ಹೊಡೆದ ಫೋಟೋ ಹಿಡಿದು ಕಂಪ್ಲೇಂಟ್ ಕೊಡಬೇಕು. ಅದು ನಮ್ಮ ನಮ್ಮ ಏನಾಗಿದೆ, ನಮ್ಮ ರಾಜಕಾರಣಿಗಳು ಕೂಡ ಇದರ ಭಾಗವಾಗಿದ್ದಾರೆ. ರಾಜಕಾರಣಿಗಳು ನಮ್ಮನ್ನು ಆಳ್ತಕ್ಕಂಥವ್ರು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಇವತ್ತು ಈ ಪರಿಸ್ಥಿತಿ ಬರಲ್ಲ. ನೋಡಿ, ನಾನು ಮಹಾರಾಷ್ಟ್ರದ ಒಂದು ಔಟ್ಸ್ಕಟ್ ಮುನ್ಸಿಪಾಲಿಟಿ ಏರಿಯಾ ಡಂಬುವೇಲಿ ಅಂತೇಳಿ ಅಲ್ಲಿಗೆ ಹೋಗಿದ್ದೆ ಒಂದು 5-6 ವರ್ಷದ ಹಿಂದೆ. ನಾನಲ್ಲಿ ಹಿಂದಿನ ದಿನ ರಾತ್ರಿ ನಾವು ಬ್ರದರ್ಸ್ ಎಲ್ಲ ಊಟ ಮಾಡಿದ್ವಿ ಒಂದು ಕ್ಯಾಂಟೀನಲ್ಲಿ. ಅದು ಏನಾಯಿತು, ರಾತ್ರಿ 12 ಗಂಟೆಗೆ ನನಗೆ ವಾಂತಿ ಬೇದಿ ಸ್ಟಾರ್ಟ್ ಆಯಿತು. ಅಲ್ಲಿ ಹತ್ತಿರದಲ್ಲಿ ಯಾರೋ ಒಬ್ಬರು ಕರ್ಕೊಂಡೋಗಿ ಇಲ್ಲಿ ನರ್ಸಿಂಗ್ ಹೋಮ್ ಇದೆ ಅಡ್ಮಿಟ್. ನಾನು 2 ದಿನ ಅಡ್ಮಿಟ್ ಆದೆ. ಆದರೆ ನನಗೆ ಏನಾಗಿತ್ತು ಅಂದರೆ ಫ್ಲೈಟ್ ಟಿಕೆಟ್ ಬುಕ್ ಆಗಿಬಿಟ್ಟಿತ್ತು. ನಾನು ಮಾರನೇ ದಿನ ಬೆಳಗ್ಗೆ ಬರಲೇಬೇಕು ಫ್ಲೈಟಲ್ಲಿ. ನಮ್ಮ ಬ್ರದರ್ಸಿಗೆ ಇನ್ನೊಂದು ಫ್ಲೈಟಲ್ಲಿ ಕಳಿಸ್ಬಿಟ್ಟು ನಾನು ಅದೇ ಅವ್ರು ಮಂಗಳೂರಿಗೆ ಹೋಗ್ಬೇಕಿತ್ತು, ನಾನು ಬೆಂಗಳೂರಿಗೆ ಬರಬೇಕಿತ್ತು. ಆ ಫ್ಲೈಟಲ್ಲಿ ನಾನು ಇದು ಕೆಂಪೇಗೌಡ ವಿಮಾನ ನಿಲ್ದಾಣ ಇಳಿದಾಗ ನನ್ನ ಮಗ ಆಂಬುಲೆನ್ಸ್ ತಗೊಂಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ. ನಾನು ಆ ಮಹಾನಗರ ಪಾಲಿಕೆಗೆ ಒಂದು ಕನ್ನಡದಲ್ಲಿ ಲೆಟರ್ ಬರೆದು, ಅದು ತಪ್ಪು ಮಾಡಿದ್ದು ನಾನು. ಅದೇನೆ ಕನ್ನಡದಲ್ಲಿ ಒಂದು ಲೆಟರ್ ಬರೆದಿದ್ದೆ, ಆದರೆ ಅದು ಅವರಿಗೆ ರೀಚ್ ಆಗಿಲ್ಲ, ಮತ್ತು ಏನಾಯಿತೋ ಗೊತ್ತಾಗಿಲ್ಲ. ಆದರೆ ನಾನು ಅದರಲ್ಲಿ ತುಂಬ ಸಫರ್ ಪಟ್ಟೆ. ಮಾರನೇ ದಿನ ನಮ್ಮ ಬ್ರದರು ಉಡುಪಿಯಿಂದ ಫೋನ್ ಮಾಡ್ತಾರೆ, ನನಗೂ ವಾಂತಿ ಭೇದಿಯಾಗಿದೆ ಅಂತೇಳಿ. ಸೊ ಈಗ ಈ ಥರ ಪರಿಸ್ಥಿತಿನಲ್ಲಿ ನಾವು ದೂರ ಇರೋದರಿಂದ ಮಹಾರಾಷ್ಟ್ರದಿಂದ ನಮ್ಗೆ ಅನಿಸ್ತಾ ಇತ್ತು, ಮಹಾರಾಷ್ಟ್ರದಲ್ಲಿ ಗಲ್ಲಿ ವಡಾಪಾವ್ ಕೊಡ್ತಾರೆ, ಆ ವಡಾಪಾವ್ ತಿಂದು ದಾವಂತದಲ್ಲಿ ಕೆಲಸಕ್ಕೆ ಹೋಗೋ ಜನ ನೋಡಬೇಕು. ಹಾಗಾಗಿ ಕಡಿಮೆ ಬೆಲೆಯಲ್ಲಿ ಅಲ್ಲಿ ನಿಮಗೆ ವಡಾಪಾವು, ಮಿಸಳ್ ಪಾವು, ಇನ್ನೊಂದು ಪಾವು, ಮತ್ತೊಂದು ಪಾವು ಸಿಗುತ್ತೆ. ಆದರೆ ಅದು ಎಷ್ಟು ಸುರಕ್ಷಿತ ಆಹಾರ ಅನ್ನೋದು ಇವತ್ತು ತುಕಾರಾಮ್ ಮುಂಡೆ ಬಂದ್ರ ಮೇಲೆ ಜನರಿಗೆ ಒಂದು ಅವೇರ್ನೆಸ್ ಬಂದಿದೆ ಮಹಾರಾಷ್ಟ್ರದಲ್ಲಿ. ಅದೇ ತರ ಇವತ್ತು ಇದರಲ್ಲಿ ಬೆಂಗಳೂರಿನಲ್ಲಿ ಪಾನಿಪುರಿ, ಆಮೇಲೆ ಬೇಲ್ಪುರಿ, ಮಸಾಲೆ ಪುರಿ ನೋಡ್ಬೇಕು ನೀವು. ಆ ನೀರನ್ನ ಹಾಕೊಂಡು ಹೆಚ್ಚಾಗಿ ಜಂಜಿ ಮಕ್ಕಳು ತಿಂತಾ ಇರ್ತಾರೆ, ಕುಡಿತಾ ಇರ್ತಾರೆ. ನನ್ಗೆ ಅವ್ರು ನೋಡಿದಾಗ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ನಾವು ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಬಟ್ ಇದು ನಮ್ ಕಣ್ಣೆದ್ರಿಗೆ ಕಾಣಿಸ್ತದೆ. ಕಣ್ಣಿಗೆ ಕಾಣಿಸ್ತದ ಕರಾಳ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದೊಂದು ಕಾಫಿಗೆ 500-600 ರೂಪಾಯಿವನ್ನ ವಸೂಲಿ ಮಾಡೋ ಸೋ ಕಾಲ್ಡ್ 5 ಸ್ಟಾರ್ ಹೋಟೆಲ್ಗಳ ಕರ್ಮದ ಬಗ್ಗೆ ಮಾತಾಡ್ತಾ ಇದೀವಿ. ಬನ್ನಿ, ಈಗ ತಾನೇ ನಮ್ಮ ಜೊತೆಗೆ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಸುಬ್ರಹ್ಮಣ್ಯ ಹೊಳ್ಳ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್, ಕೇಳ್ತಾ ಇದೆ. 5 ಸ್ಟಾರ್ ಹೋಟೆಲ್ ನ ಹೆಸರಿಟ್ಕೊಂಡು ಹಳಸಿದ ಆಹಾರವನ್ನ ಕೊಡೋ ವಿಚಾರಕ್ಕೆ ನಿಮ್ಮ ಸಮರ್ಥನೆ ಏನು ಸರ್, ಹೋಟೆಲ್ ಅಧ್ಯಕ್ಷರಾಗಿ? ನಾವು ನಿನ್ನೆ ಇದು ನಮಗೂ ಸುದ್ದಿ ಬಂತು, ಈ ತರ ಆಗಿದೆ ಅಂತ ತಪಾಸಣೆ ನಡೆಸಿದ್ದಾರೆ.
ನಮ್ಗೆ ಬಹಳ ಆಶ್ಚರ್ಯ ಆಗಿದೆ ಏನಂದ್ರೆ ಎಕ್ಸ್ಪೈರಿ ಆಗಿರೋ ಡೇಟ್ ಆದ್ರೂ ಒಪ್ಕೊಂತೀನಿ, ಮಾಂಸ ಎಲ್ಲ ಸ್ವಲ್ಪ ಸರಿ ಇಲ್ಲದೆ ಇರೋ ಕಂಡೀಷನ್ಸ್ ಎಲ್ಲ ಇದೆ. ಅದನ್ನ ನಾವು ಅಷ್ಟು ಸಪೋರ್ಟ್ ಮಾಡಕ್ಕಾಗಲ್ಲ. ಬಟ್ ಅವ್ರ ಮುತುರ್ಜಿ ವಹಿಸ್ಕೊಬೇಕಾಗಿತ್ತು, ಅದು ವಹಿಸಿಲ್ಲ. ಅದನ್ನ ಅವರು ನಿರ್ಲಕ್ಷ್ಯ ಅಂತ ನಾವು ಹೇಳ್ಬೇಕಾಗತ್ತೆ ಅದನ್ನ. ಇನ್ನು ಮುಂದೆ ಅವರು ಸರಿಪಡಿಸ್ಕೊಂತಾರೆ ಅಂತ ಅನ್ಕೊಂತೀವಿ. ಯಾಕೆಂದ್ರೆ ಅವರಿಗೆ ಸಾಕಷ್ಟು ತಿಳುವಳಿಕೆ ಇರೋರೇ ಅಲ್ಲಿ ಇರ್ತಾರೆ. ಈಗ ಒಂದ್ ಸಣ್ಣ ಪುಟ್ಟ ಹೋಟ್ಲಿಗೆ ಹೋದ್ರೆ ನೀವು ಅಲ್ಲಿ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ಇವ್ರಿಗೆ ಹಾಗಲ್ಲ, ತಜ್ಞರು ಇರ್ತಾರೆ, ಅದಕ್ಕೆ ಬೇಕಾದಂತ ಕನ್ಸಲ್ಟೆಂಟ್ಸ್ ಇರ್ತಾರೆ, ಅದಕ್ಕೆ ಬೇಕಾದಂತ ವ್ಯಕ್ತಿಗಳು ಅವ್ರಿಗೆ ಸಪೋರ್ಟ್ ಮಾಡಕ್ ಇರ್ತಾರೆ, ಆಮೇಲೆ ಸ್ಟಾಕ್ ತಗೊಳೋದಕ್ಕೆ ಎಲ್ಲ ಇರ್ತಾರೆ. ಅದು ಹೇಗಿಂತ ಮಿಸ್ಟೇಕ್ ಆಯ್ತು ಅಂತ ನನ್ಗೂ ಅರ್ಥ ಆಗ್ತಾ ಇಲ್ಲ.